ನಮ್ಮ ವಿಚಾರಗಳು ಟ್ರಾವೆಲ್ ಮಾಡ್ತಾ ಇರುತ್ತೆ. ನಾವು ಯಾವ ರೀತಿ ಯೋಚನೆ ಮಾಡ್ತೀವೋ ಆ ರೀತಿ ಟ್ರಾವೆಲ್ ಮಾಡ್ತಾ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಒಂದು ಕ್ಲಾಸ್ ರೂಮಲ್ಲಿ ಟೀಚರ್ ಪಾಠ ಮಾಡಿದಾಗ ಸ್ಟೂಡೆಂಟ್ಸ್ಗಳಿಗೆ ಕೇಳಿಸೋದು ಬಿಟ್ಟು ಆ ಧ್ವನಿ ನಮ್ಮ ಆ ಕ್ಲಾಸ್ ರೂಮಲ್ಲಿರುವಂತಹ ಗೋಡೆಗಳಿಗೆ, ಆ ಕ್ಲಾಸ್ ರೂಮಲ್ಲಿರುವಂತಹ ಫರ್ನಿಚರ್ಗೆ ಎಲ್ಲನೂ ಸಹ ಕೇಳಿಸ್ಕೊಳ್ಳುತ್ತೆ. ಆ ರೀತಿ ವೈಬ್ರೇಟ್ ಮಾಡ್ತಾ ಇರುತ್ತೆ. ಅದೇ ರೀತಿ ಪ್ರತಿಯೊಂದು ಶಬ್ದವೂ ಸಹ ಎಲ್ಲ ಕಡೆನೂ ವೈಬ್ರೇಟ್ ಮಾಡ್ತಾ ಇದ್ದಾಗ ನಮ್ಮ ಆಲೋಚನೆಯೂ ಸಹ ಅದೇ ರೀತಿ ವೈಬ್ರೇಟ್ ಮಾಡ್ತಾ ಇರುತ್ತೆ. ನಾವು ಏನು ಆಲೋಚನೆ ಮಾಡ್ತೀವಿ, ನಾವು ಏನು ಥಿಂಕ್ ಮಾಡ್ತೀವಿ, ಅದು ಸಹ ನಮ್ಮ ಸಬ್ಕಾನ್ಷಿಯಸ್ಗೆ ಹೋಗಿ ಮೂವ್ಮೆಂಟ್ ಆದಾಗ ಅದು ವೈಬ್ರೇಟ್ ಒಳ್ಳೆಯದಾಗುತ್ತೆ ಅಥವಾ ಕೆಟ್ಟದಾಗುತ್ತೆ. ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಆ ರೀತಿ ಫಲಿತಾಂಶ ಕೊಡ್ತಾ ಇರುತ್ತೆ. ಈ ವಿಚಾರ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ಮಾತುಗಳು, ನಮ್ಮ ಆಲೋಚನೆಗಳು ಒಳ್ಳೆಯದಾಗಿರಲಿ, ಇನ್ನೊಬ್ರಿಗೂ ಸಹ ಅದು ಸಹಾಯ ಆಗಲಿ ಅಂತ ನಿಮ್ಮ ಗಮನಕ್ಕೆ ಹೇಳಬೇಕು ಅಂದ್ಕೊಂಡಿದ್ದೆ. ಹೇಳಿದ್ದೀನಿ. ಮಾತುಗಳು ಟ್ರಾವೆಲ್ ಮಾಡುತ್ತೆ ಅಂದರೆ ಆ ಗೋಡೆಗಳಿಗೂ ಸಹ ಕಿವಿ ಇದೆ ಅಂತ ಅರ್ಥ. ಈ ವಿಚಾರ ಇನ್ನೊಂದ್ಸತಿ ನಿಮ್ಮ ಗಮನಕ್ಕೆ ತರಬೇಕು ಅನ್ನಿಸ್ತಿದೆ. ಹೇಳಿದ್ದೀನಿ. ನಮಸ್ಕಾರ. ಜೈ ಹಿಂದ್.